ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ತುಂಬಿ ಹರಿತಾ ಇದ್ದಾವೆ ಕೆರೆ ಕಟ್ಟೆಗಳು. ಗಡಿಮಾಕುಂಟೆ ಕೆರೆ ಏರಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಎನ್ನುವಂತಹ ಮಾಹಿತಿ. ಜಗಳೂರು ತಾಲೂಕಿನ ಗಡಿಮಾಕುಂಟಿ ಕೆರೆ ಇದು. ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇದೆ. 15 ದಿನದ ಹಿಂದೆ ಬರಡಾಗಿದ್ದಂತಹ ಖಾಲಿಯಾಗಿದ್ದಂತಹ ಕೆರೆ ಕಟ್ಟೆಗಳು ಈಗ ತುಂಬಿ ತುಳುಕ್ತಾ ಇದ್ದಾವೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಗಳೂರು ತಾಲೂಕಿನ ಗಡಿಮಾಕುಂಟೆ ಕೆರೆ ಈಗ ಬಿರುಕು ಬಿಟ್ಟಿದೆ. ನೀರಿನ ರಭಸ ಅಷ್ಟರ ಮಟ್ಟಿಗಿರುವಂತಹದ್ದು. ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಕೆರೆ ಕೆಳಗಿನಿರುವಂತಹ ಗ್ರಾಮಸ್ಥರುಗಳಿಗೆ, ಜನರುಗಳಿಗೆ ಈಗ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಾದರೂ ಕೆರೆ ಕಟ್ಟೆ ಒಡೆದಿದ್ದೇ ಆದರೆ ಅಥವಾ ಕೆರೆ ಕೋಡಿ ಒಡೆದಿದ್ದೇ ಆದರೆ ಆ ನೀರು ಸಂಪೂರ್ಣವಾಗಿ ಗ್ರಾಮಕ್ಕೆ ನುಗ್ಗುವಂತಹ ಆತಂಕ ಮನೆ ಮಾಡಿರುವಂತಹದ್ದು. ನೀವು ಕೂಡ ದಾವಣಗೆರೆಯಲ್ಲಿರುವಂತಹ ಈ ಗಡಿಮಾಕುಂಟೆ ಕೆರೆ ಏರಿ ಬಿರುಕು ಬಿಟ್ಟಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಭಾರೀ ವರ್ಷಧಾರೆ. ಹುಣಸೂರಿನ ಹನಗೋಡಲ್ಲಿ ಭಾರೀ ಮಳೆಗೆ ಜನ ತತ್ತರಿಸ್ತಾ ಇದ್ದಾರೆ. ಮನೆ ಅಂಗಡಿಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿರುವಂಥದ್ದು. ಮನೆಯೊಳಗೆ ನುಗ್ಗಿದಂತಹ ನೀರನ್ನ ಹೊರ ಹಾಕಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಕೆರೆಯಂತಾಗಿದೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಳೆ ತಂದಂತಹ ಅವಾಂತರ. ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ನೀರು ನುಗ್ಗಿರುವಂತಹದ್ದು, ಅಲ್ಲಿ ಪ್ರಯಾಣಿಕರು ಪರದಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮೈಸೂರಿನ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಮನೆಯೊಳಗಿರುವಂತಹ ಪೀಠೋಪಕರಣಗಳು, ದವಸ ಧಾನ್ಯಗಳು, ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಕೂಡ ಜಲಾಹುತಿಯಾಗಿರುವಂತಹದ್ದು. ಇದು ವರುಣ ತಂದಂತಹ ಅವಾಂತರ ಮೈಸೂರಿನಲ್ಲಿ.